ಧನುಸ್ಸು ರಾಶಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಾಗ್ವಾದಗಳು ನಡೀತಕ್ಕಂಥದ್ದಿದೆ. ಆದರೆ ಅದನ್ನ ಬಗೆಹರಿಸ್ಕೊಳ್ತಕ್ಕಂಥದ್ದು ಅಥವಾ ಅದರ ಬಗ್ಗೆ ಬಿಡಿಸಿ ಅರ್ಥವಾಗುವಾಗ ಹೇಳ್ತಕ್ಕಂಥದ್ದು ನಿಮ್ಮ ಮೇಲಿನ ಜವಾಬ್ದಾರಿ. ಅದರಲ್ಲಿ ನೀವು ಸೋತ್ರೆ ವ್ಯವಹಾರದಲ್ಲಿ ನೀವು ಸೋತ ಹಾಗೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ತಪ್ಪಾದಂತಹ ನಿರ್ಧಾರಗಳಾಗ್ಲಿ, ಒರಟು ಮಾತುಗಳಾಗ್ಲಿ, ಬೇರೆಯವರಿಗೆ ನೋವಾಗ್ತಕ್ಕಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡುವಂಥದ್ದಾಗ್ಲಿ ಯಾವುದು ಕೂಡ ಬೇಡ ಅಂತ ಅರ್ಥ. ನಿಮ್ಮವರ ಭಾವನೆಗೆ ನಿಮ್ಮಿಂದ ನೋವಾಗುತ್ತೆ. ನಿಮ್ಮ ಬಗ್ಗೆ ಏನೋ ಒಂದು ರೀತಿಯ ಗೌರವವನ್ನು ಇಟ್ಕೊಂಡಿರ್ತಾರೆ. ನೀವು ನಡ್ಕೊಳ್ತಕ್ಕಂತಹ ರೀತಿ ಅವರ ಮನಸ್ಸಿನ ಮೇಲೆ ಪ್ರಭಾವವನ್ನ, ಪರಿಣಾಮವನ್ನ ಬೀರುತ್ತೆ. ಮನಸ್ಸಿಗೆ ಅವರು ನೋವು ಮಾಡ್ಕೊಳ್ತಾರೆ. ಅದಕ್ಕೆ ಕಾರಣ ನೀವೇ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಗಂಭೀರವಾದಂತಹ ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ಚರ್ಚೆ ಮಾಡಿ. ವಿಷಯ ಗಂಭೀರವಾಗಿರುತ್ತೆ. ಯಾವುದೋ ಹುಡುಗಾಟಿಕೆಯಲ್ಲಿ ಏನೋ ಮಾತುಗಳನ್ನ ಆಡ್ಬಿಡೋದು, ಅದು ಮಾತಿಗೆ ಬೆಲೆ ಬರೋದಿಲ್ಲ, ಮಾತಿನಲ್ಲಿ ತೂಕ ಇರೋದಿಲ್ಲ, ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಕೆಲವು ತೀರ್ಮಾನಗಳೇನಿದೆ ಅದು ಬೇರೆಯವರಿಗೆ ಹಿಂಸೆ ಆಗತ್ತೆ. ನಿಮ್ಮ ವೈಯಕ್ತಿಕವಾದ ವಿಷಯ ಆದ್ರೆ ಯಾರೂ ತಲೆ ಕೆಡಿಸ್ಕೊಳ್ಬೇಕಾದಂಥದ್ದಿಲ್ಲ. ಬೇರೆಯವರಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಿಮ್ಮ ತೀರ್ಮಾನಗಳು ಹಾಗಿರುತ್ತೆ ಅಂತಂದ್ರೆ ಬೇರೆಯವರನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ನೀವು ಕೆಲವು ತೀರ್ಮಾನವನ್ನು ಮಾಡಬೇಕಾದಂತಹ ಪರಿಸ್ಥಿತಿಗಳು ಬಂದಾಗ ಅದಕ್ಕೆ ಆದ್ಯತೆಯನ್ನು ನೀಡಿ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಶುಭವಾದಂತಹ ಸಮಯ. ನಿಮ್ಮ ಸಾಧನೆಯನ್ನ ಈಗ ಮಾಡಿ ತೋರಿಸಬೇಕಾದಂತಹ ಸಮಯ ಇದು. ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ರಾಜಕಾರಣಿಗಳಿಗೆ ಶುಭವಾದಂತಹ ದಿವಸ. ನಿಮ್ಮ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಗೆ, ಸಮಾಧಾನಕ್ಕೆ ಅವಕಾಶ ಸಿಕ್ಕುವಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ಒತ್ತಡಗಳಿಂದ ಆರೋಗ್ಯ ಹಾಳಾಗ್ತಕ್ಕಂತಹ ಸೂಚನೆ ಕಾಣ್ತಾ ಇದೆ. ನಿಮ್ಮ ವರ್ತನೆಯಿಂದ ಜನ ಸಂತೋಷ ಪಡ್ತಾರೆ. ಸಮಾಜಮುಖಿಯಾಗಿ ಏನೋ ಒಂದಷ್ಟು ಕೆಲಸಗಳನ್ನ ಮಾಡಬಹುದು ಅನ್ನುವಂತಹ ನಂಬಿಕೆಯನ್ನ ಜನ ತಾವೇ ಕಂಡುಕೊಳ್ತಕ್ಕಂತಹ ಸಮಯ ಆಗತ್ತೆ. ವಸ್ತು ಅಥವಾ ಯಾವುದಾದ್ರೂ ಪದಾರ್ಥಗಳನ್ನ ಮಾರಾಟ ಮಾಡೋದ್ರಿಂದ ನಿಮಗೆ ಲಾಭ ಸಿಕ್ಕತ್ತೆ. ಅಂದ್ರೆ ವ್ಯಾವಹಾರಿಕವಾಗಿ ವಾಣಿಜ್ಯೋದ್ಯಮದ ದೃಷ್ಟಿಯಿಂದ ನಿಮಗೆ ಅನುಕೂಲ ಇದೆ ಅನ್ನುವಂತಹ ಅರ್ಥ. ನಿಮ್ಮವರೇ ನಿಮಗೆ ಶತ್ರುಗಳಾಗ್ತಾರೆ. ಇದು ಬಹಳ ವಿಚಿತ್ರವಾದರೂ ಕೂಡ ಸತ್ಯದ ಅನುಭವ ನಿಮಗೆ ಆದಾಗ ಅದರ ಅರಿವಾಗತ್ತೆ. ಯೋಚನೆ ಒಂದು, ಕೆಲಸ ಮತ್ತೊಂದು. ಆ ರೀತಿಯಲ್ಲಿ ಮಾಡಿಕೊಳ್ಬೇಡಿ. ಏನನ್ನ ಯೋಚನೆ ಮಾಡ್ತಿರೋ ಅದೇ ಕೆಲಸವನ್ನ ಮಾಡಿ, ಅಥವಾ ಯಾವ ಕೆಲಸವನ್ನ ಮಾಡಬೇಕಾಗುತ್ತೋ ಅದರ ಬಗ್ಗೆಯೇ ಯೋಚನೆ ಇರಲಿ. ಇಲ್ಲಿ ವ್ಯತ್ಯಾಸಗಳನ್ನ ಮಾಡ್ಕೊಳ್ಳುವಂಥದ್ದು ಬೇಡ. ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನೀವು ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ತುಂಬಾ ಕರ್ತವ್ಯವನ್ನ ಲೋಪ ಬಾರದಂತೆ ನಿರ್ವಹಣೆ ಮಾಡಬೇಕಾದಂತಹದ್ದು ಮುಖ್ಯವಾಗುತ್ತೆ. ಕೆಲವು ವಿಚಾರಗಳಲ್ಲಿ ರಾಜಿ ಸಂಧಾನ ಆಗಬಹುದು. ಅದಕ್ಕೆ ಮಾನಸಿಕವಾಗಿ ನೀವು ಕೂಡ ಸಿದ್ಧವಾಗಿರಬೇಕು. ಇಲ್ಲ ಅಂತಂದ್ರೆ ಸೋಲನ್ನ ಅನುಭವಿಸೋದಕ್ಕೆ ಸಿದ್ಧವಾಗಿರ್ಬೇಕಾಗತ್ತೆ. ಬೇರೆಯವರಿಗೆ ಏನೂ ಸಮಸ್ಯೆ ಆಗದೆ ಇರುವ ಹಾಗೆ ನಡ್ಕೊಳ್ಬೇಕು. ಬೇರೆಯವರಿಗೆ ಸಮಸ್ಯೆ ಆಯಿತು ಅಂತಂದ್ರೆ ಆ ಸಮಸ್ಯೆಯನ್ನ ಅವ್ರು ಹೊತ್ಕೊಂಡು ಸುಮ್ಮನಿರೋದಕ್ಕೆ ಅವರು ಸಿದ್ಧ ಇರೋದಿಲ್ಲ. ಅದನ್ನ ಪ್ರತಿಯಾಗಿ ನಿಮ್ಮ ಮೇಲೆ ಹೊರಿಸೋದಕ್ಕೆ ಗುರುತರವಾದ ಪ್ರಯತ್ನಗಳು ನಡೆಯುತ್ತೆ. ಸೋಲುವಂಥದ್ದು ನೀವೇ. ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಿ, ವಿಚಾರಗಳನ್ನ ಚರ್ಚೆ ಮಾಡ್ತೀರಿ, ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ಆರ್ಥಿಕವಾದಂತಹ ಗೊಂದಲಗಳು ನಿಮಗೆ ನಿವಾರಣೆಯಾಗತ್ತೆ. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಹಣ ಅಥವಾ ದ್ರವ್ಯವನ್ನ ನೀವು ಉಪಯೋಗ ಮಾಡಿಕೊಳ್ತೀರಿ. ಅವರ ಭವಿಷ್ಯವೇ ನನಗೆ ಮುಖ್ಯ ಅನ್ನುವಂತಹ ದೃಷ್ಟಿಯಲ್ಲಿ ನಿಮ್ಮ ಆಲೋಚನೆ ಇರುತ್ತೆ. ಕುಬೇರ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾವ ಆಸೆಗಳು ಈಡೇರೋದಿಲ್ವೋ ಅದರ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ಮಾಡ್ತೀರಿ. ನಿಮ್ಮ ಗಮನಕ್ಕೂ ಅದು ಬರುತ್ತೆ. ಈ ಕೆಲಸ ಅಥವಾ ಈ ಒಂದು ಅಪೇಕ್ಷಾ ನನಗೆ ಸಮಾಧಾನ ಕೊಡೋದಿಲ್ಲ, ಇದು ಈಡೇರೋದಿಲ್ಲ, ನಾನು ಅನ್ಕೊಂಡಾಗ ಆಗೋದಿಲ್ಲ ಅಂತ. ಆದರೂ ಕೂಡ ಮರಳಿ ಮರಳಿ ಅದಕ್ಕೇ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳು ತುಂಬಾ ಕಷ್ಟಪಡಬೇಕಾದಂತಹ ದಿವಸ. ಆದರೂ ಕೂಡ ಮನಸ್ಸಿಗೆ ಸಮಾಧಾನವಾಗ್ತಕ್ಕಂತಹ ಪ್ರತಿಫಲ, ಫಲಿತಾಂಶ
ಸಿಕ್ಕದೇ ಇರತಕ್ಕಂಥದ್ದು ನೋವಿಗೆ ಕಾರಣವಾಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಬೇರೆಯವರ ಜೊತೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಹೋಲಿಕೆ ಮಾಡಿಕೊಳ್ಬೇಡಿ. ನೀವು ನೀವೇ, ನಿಮ್ಮ ಗುಣಲಕ್ಷಣಗಳು ನಿಮ್ಮದೇ. ಬೇರೆಯವರಿಗೆ ನಿಮ್ಮನ್ನು ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಒಳ್ಳೆಯದಲ್ಲ ಅಂತ ಅರ್ಥ. ನಿರಂತರವಾದಂತಹ ಪರಿಶ್ರಮದಿಂದ ಫಲವನ್ನು ಹೊಂದ್ತೀರಿ. ಎಷ್ಟೋ ದಿವಸಗಳ ಕಷ್ಟಪಟ್ಟ ಪರಿಣಾಮ ಅಥವಾ ಅದರ ಫಲ ಇವತ್ತು ನಿಮಗೆ ಉತ್ತಮವಾದಂತಹ ಒಂದು ಫಲವನ್ನ ಕೊಡ್ತಾ ಇದೆ ಅಂತ ಅರ್ಥ. ನಿರ್ಧಾರಗಳು ಸರಿಯಾಗಿರಲಿ, ಯಾವುದೇ ರೀತಿ ವ್ಯಂಗ್ಯ ಬೇಡ. ಬೇರೆಯವರನ್ನ ನೋಡಿದ ತಕ್ಷಣ ವ್ಯಂಗ್ಯ ಮಾಡತಕ್ಕಂತಹ ಮನಸ್ಥಿತಿಯಲ್ಲಿ ನೀವಿದ್ರೂ ಕೂಡ ಅದನ್ನ ಆದಷ್ಟು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಬೇರೆಯವರು ನೋವನ್ನು ಮಾಡ್ಕೊಳ್ತಾರೆ ಎನ್ನುವಂತಹ ಒಂದು ಸಾಮಾನ್ಯ ಜ್ಞಾನ, ಆ ಪರಿಜ್ಞಾನ ನಿಮಗೆ ಬರಬೇಕಾದಂಥದ್ದಿರುತ್ತೆ. ಪಾರಿಜಾತ ಸರಸ್ವತಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಲಿ.